ತಂದಾನೇ ನನಿತಾನ. ರೈತ ಬಾಂಧವರಿಗೆ ನಮಸ್ಕಾರ. ತಮ್ಮೆಲ್ಲರಿಗೂ ಈ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಪ್ರಸ್ತುತ ವರ್ಷ ರಾಜ್ಯದಲ್ಲಿ ಮುಂಗಾರು ಮಳೆ ಸರಾಸರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದ್ದರೂ ಸಹ ಬಹುತೇಕ ಒಳನಾಡಿನಲ್ಲಿ, ಅದರಲ್ಲೂ ಈ ನಮ್ಮ ದಕ್ಷಿಣ ಒಳನಾಡಿನಲ್ಲಿ ಹಾಗೂ ಉತ್ತರ ಒಳನಾಡಿನ ಕೆಲವು ಪ್ರದೇಶಗಳಲ್ಲಿ ಇನ್ನೂ ಈ ಮಳೆ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ. ಅದರಲ್ಲೂ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಜಿಲ್ಲೆಗಳಲ್ಲಿ, ತುಮಕೂರು, ಚಿತ್ರದುರ್ಗ ಜಿಲ್ಲೆಯ ಕೆಲವು ಭಾಗಗಳಲ್ಲಿ, ಇನ್ನು ನಾವು ಉತ್ತರ ಕರ್ನಾಟಕ ಹೋಗಿದ್ದೆ ಆದರೆ ಯಾದಗಿರಿ ಜಿಲ್ಲೆಯಲ್ಲಿ, ಧಾರವಾಡ ಮತ್ತು ಗದಗ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಈ ವರ್ಷ ಇನ್ನೂ ಕಡಿಮೆ ಮಳೆ ಆಗಿರುವ ಸೂಚನೆಗಳು ನಮಗೆ ಕಾಣ್ತಾ ಇವೆ. ಆದಾಗ್ಯೂ ಕಳೆದ ಒಂದೆರಡು ದಿನಗಳಿಂದ ಪುನಃ ಈ ಮುಂಗಾರು ಮಳೆ ನಮ್ಮೆಲ್ಲರಲ್ಲಿ ಆಶಾಭಾವನೆ ಮೂಡಿಸಿದ್ದು, ಒಳ್ಳೆಯ ಮುನ್ಸೂಚನೆ ಸಹ ನಮಗೆ ಕಾಣ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ, ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಯಾವ ಬೆಳೆಗಳನ್ನು ಬೆಳೆಯುವುದು ಸೂಕ್ತ, ಆ ಬೆಳೆಗಳಲ್ಲಿ ಸೂಕ್ತವಾದ ತಳಿಗಳು ಯಾವುವು, ಸೂಕ್ತವಾದಂತಹ ಬೇಸಾಯ ಕ್ರಮಗಳನ್ನು ನಾವು ಯಾವ ರೀತಿ ಪಾಲಿಸಬೇಕಾಗುತ್ತೆ, ಹಾಗೂ ಈಗಳಿಗೆ ಪೂರಕವಾದಂತಹ ಪರಿಕರಗಳ ಲಭ್ಯತೆ ಹೇಗಿದೆ ಮುಂತಾದ ಹಲವು ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಳ್ಳಲಿಕ್ಕೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ಅಪರ ಕೃಷಿ ನಿರ್ದೇಶಕರಾಗಿರ್ತಕ್ಕಂತಹ ಡಾಕ್ಟರ್ BK ಧರ್ಮರಾಜನ್ರವರು ಇದನ್ನು ನಮ್ಮೊಟ್ಟಿಗಿದ್ದಾರೆ. ಅವರೊಟ್ಟಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ MA ಶಂಕರ್ ಅವರು ಸಹ ಇದನ್ನು ನಮ್ಮೊಟ್ಟಿಗಿದ್ದಾರೆ. ರೈತ ಬಾಂಧವರೇ, ಇವರೊಟ್ಟಿಗೆ ತಾವು ನೇರವಾಗಿ ದೂರವಾಣಿಯಲ್ಲಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 08203542599 23542699. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ ಹಾಗೂ ವಿಷಯಕ್ಕೆ ಸಂಬಂಧಿಸಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಧರ್ಮರಾಜನವರಿಗೆ ಹಾಗೂ ಶಂಕರ್ ಅವರಿಗೆ ರೈತ ಬಾಂಧವರ ವತಿಯಿಂದ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ಧರ್ಮರಾಜನವರಿಗೆ ಪ್ರಶ್ನೆ, ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಒಟ್ಟಾರೆ ಮಳೆ ಹಾಗೂ ಬೆಳೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ? ಈ ನಾವು ಮುಂಗಾರು ಹಂಗಾಮಿನಲ್ಲಿ ಒಟ್ಟಾರೆ ರಾಜ್ಯದಲ್ಲಿ 75 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ವಿವಿಧ ಬೆಳೆಗಳನ್ನು ಬೆಳೀಲಿಕ್ಕೆ ಗುರಿಯನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಎಣ್ಣೆಕಾಳು ಬೆಳೆಗಳು ಮತ್ತು ವಾಣಿಜ್ಯ ಬೆಳೆಗಳು ಒಳಗೊಂಡಂತೆ ಒಟ್ಟಾರೆ 75 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ, ಇದರಲ್ಲಿ 55 ಲಕ್ಷ ಹೆಕ್ಟೇರ್ ಪ್ರದೇಶ ಖುಷ್ಕಿ ಬೆಳೆಯನ್ನೇ ಅವಲಂಬಿಸಿ ಬೆಳೆಯನ್ನು ಬೆಳೀತಕ್ಕಂಥ ಪ್ರದೇಶವಾಗಿರ್ತದೆ. ಇನ್ನು 20 ಲಕ್ಷ ಹೆಕ್ಟೇರ್ ನೀರಾವರಿ ಪ್ರದೇಶ ಒಳಗೊಂಡಂತೆ ಒಟ್ಟು 75 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಗುರಿಯನ್ನು ನಂಬಿಕೊಂಡಿದ್ದೇವೆ. ಇದುವರೆಗೂ ಕೂಡ ರಾಜ್ಯ ಮಟ್ಟದ ಒಂದು ಸ್ಥಿತಿಯನ್ನು ನೋಡಿದಾಗ ಒಟ್ಟಾರೆ ವಾಡಿಕೆ ಮಳೆ 570 ಮಿಲಿಮೀಟರ್ಗೆ ಅನುಗುಣವಾಗಿ ಹೆಚ್ಚಿಗೆ ಮಳೆ ಆಗಿದೆ. 650 ಮಿಲಿಮೀಟರ್ ಅಷ್ಟು ಮಳೆ ಆಗಿದ್ರೂ ಸಹಿತ ತಾವಾಗಲೇ ತಮ್ಮ ಇದನ್ನಲ್ಲಿ ಪ್ರಸ್ತಾಪಿಸಿದಂತೆ ಅನೇಕ ಜಿಲ್ಲೆಗಳಲ್ಲಿ ಸುಮಾರು 29 ತಾಲೂಕುಗಳಲ್ಲಿ ಇನ್ನೂ ಈ ಮಳೆಯ ಪ್ರಮಾಣ ಕಡಿಮೆ ಇರತಕ್ಕಂಥ ಒಂದು ಸನ್ನಿವೇಶ. ಅದರಲ್ಲೂ ಮುಖ್ಯವಾಗಿ ಈ ದಕ್ಷಿಣ ಒಳನಾಡು ಪ್ರದೇಶಗಳಾದಂಥ ಬೆಂಗಳೂರು ನಗರ, ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಈ ಭಾಗಗಳಲ್ಲಿ ಮತ್ತು ಉತ್ತರ ಭಾಗದಲ್ಲಿ ಯಾದಗಿರಿ, ಧಾರವಾಡ, ಗದಗ ಅಲ್ಲಲ್ಲಿ ಪ್ರದೇಶಗಳಲ್ಲಿ ಈ ಮಳೆಯ ಕೊರತೆಯನ್ನು ನಾವು ನೋಡ್ತಾ ಇದ್ದೇವೆ. ಈಗ ಮುಂದಿನ ಪ್ರಶ್ನೆ ಸಂಶೋಧನಾ ನಿರ್ದೇಶಕರಿಗೆ, ಈ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಕೃಷಿಕರು ಯಾವ ಯಾವ ಬೆಳೆಗಳನ್ನು ಬೆಳೆದು ಹೆಚ್ಚು ಸೂಕ್ತ ಅಂತ ನಮ್ಗೆ ಅನ್ಸುತ್ತೆ ಸರ್? ನಮ್ಮ ಧರ್ಮರಾಜ್ ಆಗಲೇ ಹೇಳಿದಾಗೆ ಮಳೆಗಳ ವಾಡಿಕೆ ಬಗ್ಗೆ ಭಾಳ ವಿಶ್ಲೇಷಣವಾಗಿ ತಮ್ಮ ಮುಂದೆ ಇಟ್ಟಿದ್ದಾರೆ. ಭಾಳ ಮುಖ್ಯವಾಗಿ ಹೇಳೋದಾಯ್ತು ಅಂದರೆ ಈಗಾಗಲೇ ಆಗಸ್ಟ್ 15 ಬರ್ತಾ ಇದೆ. ಭೂಮಿಯಲ್ಲಿ ಸಾಕಷ್ಟು ತೇವಾಂಶ ಕೆಲವು ಭಾಗದಲ್ಲಿ ಇಲ್ಲದೆ ಇರೋದ್ರಿಂದ ಕೆಲವು ಕಡೆ ಅಲ್ಲಲ್ಲೇ ಬಿತ್ತನೆ ಬೀಜವೂ ಆಗಿಲ್ಲ. ಬಹಳ ಮುಖ್ಯವಾಗಿ ನಮ್ಮ ರೈತಾಪಿ ಜನಗಳಿಗೆ ನಾನು ಹೇಳುವುದೇನೆಂದರೆ ದೀರ್ಘಾವಧಿ ತಳಿಗಳನ್ನ ನಾವು ಯಾವುದೇ ಕಾರಣಕ್ಕೂ ಈಗ ಬಿತ್ತನೆ ಮಾಡಬಾರ್ದು. ಮಳೆ ಆಶ್ರಿತ ಪ್ರದೇಶಗಳಿಗೆ ದೀರ್ಘಾವಧಿ ತಳಿಗಳನ್ನ ಬಿತ್ತನೆ ಮಾಡ್ದೇ ಅಲ್ಪಾವಧಿ ತಳಿಗಳು, ಅದರಲ್ಲೂ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಮಂಡ್ಯ ಅಥವಾ ತುಮಕೂರು ಈ ಪ್ರಾಂತ್ಯಗಳಿಗೆ ಅಲ್ಪಾವಧಿ ತಳಿಗಳಾದಂಥ ಅಂದರೆ 110-115 ದಿವಸದ ಅವಧಿಗಳಲ್ಲಿ ಕಟಾವಿಗೆ ಬರತಕ್ಕಂಥ ರಾಗಿ ತಳಿಗಳು, ಅದರಲ್ಲೂ
ರಾಗಿನಲ್ಲೂ GPU 28, 26, GPU 48, 45 ಈ ತಳಿಗಳನ್ನ ಹಾಕೊಳ್ಬೋದು. ಅದೇ ಕೊನೆಯ ಆಗಸ್ಟ್ ವಾರ ಬಂತು ಅಂದರೆ ಮಳೆ ಬರಲಿಲ್ಲ ಅಂತ ಪ್ರದೇಶದಲ್ಲಿ ನಮ್ಮ ರೈತರು ಏನು ಕಂಗಾಲಾಗಬೇಕಾಗಿಲ್ಲ. ಅವ್ರಿಗೆ ಅವರೇನು ಸಹ ಹಾಕ್ಕೊಳ್ಬೋದು. ತದನಂತರ ಹುರುಳಿ, ಭಾಳ ಮುಖ್ಯವಾಗಿ PHG 9 ಅಂತ ಒಂದು ಹುರುಳಿ ಇದೆ. ಈ ತಳಿಗಳನ್ನ ಭಾಳ ಸೊಗಸಾಗಿ ಬಿತ್ತನೆ ಮಾಡ್ಬೋದು. ಇನ್ನು ಆಗಸ್ಟ್ ಆದಮೇಲೂ ಸಹ ಸೆಪ್ಟೆಂಬರ್ 15ನೇ ತಾರೀಕುವರೆಗೂ ಸಹ ರೈತರು GPU 48 ಮತ್ತು GPU 48 ಮತ್ತು 45 ರಾಗಿ ತಳಿಗಳನ್ನ ಬಿತ್ತನೆ ಮಾಡ್ಬೋದು. ಇವು ಭಾಳ ಅಲ್ಪಾವಧಿ ತಳಿಗಳು. ಇದರಲ್ಲೂ ಸಾಕಷ್ಟು ಇಳುವರಿಯನ್ನು ರೈತರು ಮಳೆಯಾಶ್ರಿತ ಪ್ರದೇಶಗಳಲ್ಲಿ ತೆಗೆದುಕೊಳ್ಳಬಹುದು. ತದನಂತರ ಸೆಪ್ಟೆಂಬರ್ ಆದ ನಂತರ ಮಳೆ ಬರದೇ ಇಂಥ ಪರಿಸ್ಥಿತಿಯಲ್ಲಿ ತೃಣಧಾನ್ಯಗಳಾದಂಥ ಹರಕ, ಸಾಮೆ ಅಂದರೆ ನವಣೆ, ಬರುಗು, ಈ ತೃಣಧಾನ್ಯಗಳನ್ನ ನಾವು ಸಹ ಯಶಸ್ವಿಯಾಗಿ ಬೆಳಿಬೋದು ಅಂತ ಇದೀಗ ಒಂದು ಕರೆ ಇದೆ. ನರಗುಂದದಿಂದ ಮಹಾದೇವಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಹಾದೇವಪ್ಪ ಅವರಿಗೆ. ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ. ತಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ, ಕೇಳಿ ಪ್ರಶ್ನೆ ಕೇಳಿ. ಹಲೋ, ನಮಸ್ಕಾರ. ನಮಸ್ಕಾರ, ಕೇಳಿ ಪ್ರಶ್ನೆ ಕೇಳಿ. ನಿಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಗೋವಿನ ಜೋಳ ಬೆಳಿಬೇಕಂತ ಮಾಡಿದ್ರಿ ಸರ್. ಗೋವಿನ ಜೋಳ. ನಿಮ್ಮ ಟಿವಿ ವಾಲ್ಯೂಮ್ ದಯವಿಟ್ಟು ಸಂಪೂರ್ಣ ಮ್ಯೂಟ್ ಮಾಡಿ. ಟೈಮ್ ಭಾಳ ಆಗೈತಲ್ರಿ, ಈಗ ಬೆಳಿಬಹುದನಂತ. ಈ ಸಮಯ ಹೆಚ್ಚಾಗಿದೆ, ಗೋವಿನ ಜೋಳ ಬೆಳಿಬಹುದಾ? ಅದು ಬೆಳೆದಕ್ಕೆ ಅಷ್ಟು ಸೂಕ್ತವಾದ ಸಮಯವಲ್ಲ ಅಂತ ಹೇಳೋದಕ್ಕೆ ಇಚ್ಛಪಡ್ತೇನೆ. ಮಹದೇವಪ್ಪನವರೇ, ಗೋವಿನ ಜೋಳ ಬೆಳೀಲಿಕ್ಕೆ ಇದು ಅಷ್ಟೊಂದು ಸೂಕ್ತವಾದ ಸಮಯ ಅಲ್ಲ ಅಂತೇಳಿ ನಮ್ಮ ಸಂಶೋಧನಾ ನಿರ್ದೇಶಕರು ಹೇಳ್ತಾ ಇದ್ದಾರೆ. ಇದೀಗ ಧರ್ಮರಾಜನ್ ಅವರಿಗೆ ಪ್ರಶ್ನೆ. ಈ ಒಂದು ತಡವಾದ ಮಳೆಯ ಹಿನ್ನೆಲೆಯಲ್ಲಿ ನಿಮ್ಮ ಇಲಾಖೆ ಯಾವ ರೀತಿ ಈ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸಿದ್ಧವಾಗಿದೆ ಅಂತೇಳಿ? ಇಲ್ಲಿ ಪರಿಕರಗಳ ಲಭ್ಯತೆ ಇರ್ಬೋದು ಅಥವಾ ಇನ್ಯಾವುದು ಬೀಜ, ಗೊಬ್ಬರ, ಇವುಗಳ ಲಭ್ಯತೆ ಯಾವ ಮಟ್ಟದಲ್ಲಿದೆ ಅಂತೇಳಿ? ಈಗ ನಾನು ಆಗಲೇ ಹೇಳಿದಾಗೆ ಒಟ್ಟು 75 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಏನು ಗುರಿಯನ್ನು ನಂಬ್ಕೊಂಡಿದ್ದೀವಿ. ಇದಕ್ಕೆ ಬೇಕಾದಂಥ ಬಿತ್ತನೆ ಬೀಜ 10 ಲಕ್ಷ ಕ್ವಿಂಟಾಲ್ನಷ್ಟು ಏನು ಬಿತ್ತನೆ ಬೀಜದ ಅಗತ್ಯತೆ ಇದೆ. ಅದಕ್ಕೆ ಅನುಗುಣವಾಗಿ ನಾವು ಬಿತ್ತನೆ ಬೀಜದ ಯಾವುದೇ ಕೊರತೆ ಇಲ್ಲ. ಅದು ರಿಯಾಯಿತಿ ದರದಲ್ಲೂ ಕೂಡ ಈಗಾಗಲೇ 4,30,000 ಕ್ವಿಂಟಾಲ್ನಷ್ಟು ಈಗಾಗಲೇ ರೈತರಿಗೆ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ಒದಗಿಸಿದ್ದೇವೆ. ಮೇಲಾಗಿ ಈಗಾಗಲೇ ಡಾಕ್ಟರ್ ಶಂಕರ್ ಅವರು ಹೇಳ್ತಾ ಇದ್ರು, ಈಗೇನು ಮಳೆ ತಡವಾಗಿರೋದ್ರಿಂದ ಈ ದಕ್ಷಿಣ ಒಳನಾಡು ಪ್ರದೇಶದಲ್ಲಿ ರಾಗಿ ಬಿತ್ತನೆಗೆ ಇನ್ನೂ ಅವಕಾಶ ಇದೆ ಅಂತೇಳಿ ಈ ಆಗಸ್ಟ್ ಅಂತ್ಯದವರೆಗೆ ಬಿತ್ತನೆ ಮಾಡ್ತಕ್ಕಂಥ ಈ GPU 28 ಏನು ತಳಿ ಇದೆ, ಅದು ಇನ್ನೇನು ಎಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಸಾಕಷ್ಟು ಪ್ರಮಾಣದಲ್ಲಿ ನಾವು ದಾಸ್ತಾನು ಇಟ್ಕೊಂಡಿದ್ದೇವೆ. ಇದಕ್ಕೆ ಪರ್ಯಾಯವಾಗಿ ಸೂರ್ಯಕಾಂತಿ ಕೂಡ ಈ ಬಿತ್ತನೆ ಮಾಡಲಿಕ್ಕೆ ಸಕಾಲ ಇದೆ. ಸಾಕಷ್ಟು ಇಡೀ ರಾಜ್ಯದಲ್ಲಿ 2 ಲಕ್ಷ. ಇದೀಗ ಒಂದು ಕರೆ ಇದೆ. ಬಂಡಪ್ಪ ಎನ್ನುವರು ಒಂದು ಕರೆ ಮಾಡಿದ್ದಾರೆ. ಹಲೋ. ದೊಡ್ಡಪ್ಪ ಅವರು, ದಯವಿಟ್ಟು ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ, ಕೇಳಿ. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ. ನಮ್ಮ ಕಡೆ ಮಳೆ ಕಮ್ಮಿ ಆಗೈತ್ರಿ. ಕಬ್ಬಿನ ಬೆಳೆ ಬೆಳಿತೀರಿ ನಾವು ಸರ್ತಿಗೆ. ಕಬ್ಬಿನ ಬೆಳೆ ಬಿಟ್ಟು ಮತ್ತೊಂದು ಬೆಳೆ ಯಾವ್ದು ಬೆಳೆ ಐಬೇಕ್ರಿ? ತಮ್ಮದು ಯಾವ ಜಿಲ್ಲೆ ಬರುತ್ತೆ? ಸೋಲಾಪುರ ಜಿಲ್ಲಾ ರೀ, ದಕ್ಷಿಣ ಸೋಲಾಪುರ ರೀ, ಬಂಡಾರಕೋಟೆ ರೀ. ಈ ಉದಾಹರಣೆಗೆ ಕಬ್ಬು ಬೆಳೆಯೋದಕ್ಕೆ ಸೂಕ್ತವಾದ ಸಮಯ ಇಲ್ಲ. ಯಾಕೆಂದರೆ ನೀರಾವರಿ ಪರಿಸ್ಥಿತಿಯಲ್ಲಿ ಮಾತ್ರ ನಾವು ಕಬ್ಬು ಶಿಫಾರಸು ಮಾಡ್ತೇವೆ. ಮತ್ತು ಒಳ್ಳೆ ಕೊಳವೆ ಬಾವಿಗಳಿದ್ದರೂ ಸಹ ಕಬ್ಬಿನ ಬೆಳಿಬೋದು ಹನಿ ನೀರಾವರಿನ ಬಳಸ್ಕೊಂಡು. ಆದರೆ ನೀವು ಹೇಳ್ತಕ್ಕಂಥ ಸ್ಥಳ ಸರಿಯಾದ ವಿಶ್ಲೇಷಣೆ ಕೊಡ್ತಾ ಇಲ್ಲ. ಆದರೆ ಮಳೆ ಕಡಿಮೆ ಆದಂಥ ಪಕ್ಷದಲ್ಲಿ ತೃಣಧಾನ್ಯಗಳಾದಂಥ ನಾನು ಅವಾಗಲೇ ಹೇಳಿದಾಗೆ ಸೋಲಾಪುರ ಜಿಲ್ಲೆ ತೃಣಧಾನ್ಯಗಳನ್ನ ಬೆಳಿಬೋದು. ಅದರಲ್ಲೂ ಹರಕ, ಸಾಮೆ, ಮುರುಗು ಇವನ್ನ ಭಾಳ ಚೆನ್ನಾಗಿ ಹಾಕ್ಕೊಳ್ಬೋದು ಮಳೆ ಅನಿಶ್ಚಿತ ಪ್ರದೇಶಗಳಿಗೆ ಅಂತ ನಾವು ಎಲ್ಲ ಪ್ರದೇಶಗಳಿಗೂ ನಾವು ಶಿಫಾರಸು ಮಾಡ್ತಾ ಇರ್ತೇವೆ. ಈಗ ಶಂಕರ್ ಅವರಿಗೆ ಇನ್ನೊಂದು ಪ್ರಶ್ನೆ. ಈ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಕೃಷಿಕರು ಬಿತ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಮಳೆಯ ಅಭಾವದಲ್ಲಿ ಮಣ್ಣಿನಲ್ಲಿ ನೀರಿನ ಅಂಶವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಯಾವ ಬೇಸಾಯ ಕ್ರಮಗಳನ್ನು ಅವರು ಅನುಸರಿಸಬೇಕು? ಭಾಳ ಉತ್ತಮವಾದ ಪ್ರಶ್ನೆಗಳನ್ನು ತಾವು ಕೇಳಿದ್ದಾರೆ. ಈಗಾಗಲೇ ನಮ್ಮ ಧರ್ಮರಾಜರವರು ಕರ್ನಾಟಕ ರಾಜ್ಯದ ಮಳೆಯ ವಿಶ್ಲೇಷಣೆ ಮಾಡಿದಾಗ ಪ್ರಾರಂಭಿಕವಾಗಿ ಮುಂಗಾರು ಹಂಗಾಮು ಭಾಳ ಚೆನ್ನಾಗಿದ್ದು, ತದನಂತರ ತನ್ನದೇ ಆದ ವೈಶಿಷ್ಟ್ಯದ ರೀತಿಯಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಅಲ್ಲಲ್ಲೇ ತೇವಾಂಶಗಳ ಕೊರತೆ ಕಂಡು ಬಂದಂಥ ಪಕ್ಷದಲ್ಲಿ ಇದ್ದ ತೇವಾಂಶವನ್ನು ಹಿಡಿದಿಟ್ಟುಕೊಂಡು ಯೋಗ್ಯವಾದ ಬೆಳೆ ಮತ್ತು ಉತ್ತಮವಾದ ಬೆಳೆ ಇಳುವರಿಯನ್ನು ಪಡೆಯೋದಕ್ಕೆ ರೈತಾಪಿ ಜನಗಳು ಸ್ವಲ್ಪ ಸಾಹಸ ಮಾಡಬೇಕಾಗತ್ತೆ. ಅದರಲ್ಲೂ
ಈ ಬದುಗಳ ನಿರ್ವಹಣೆ, ಅಂತರ ಬದುಗಳ ನಿರ್ವಹಣೆ, ಮಧ್ಯ 2 ಸಾಲುಗಳ ಮಧ್ಯದಲ್ಲಿರ್ತಕ್ಕಂಥ ದೋಣಿ ಸಾಲುಗಳನ್ನ ಯಂತ್ರೋಪಕರಣಗಳನ್ನ ಬಳಸ್ಕೊಂಡು ಕೈಚಾಲಿತ ಯಂತ್ರೋಪಕರಣ. ಆಗಲೇ ಹೇಳಿದಾಗಲೇ ಈ ಕೃಷಿಕರು ಎಲ್ಲರೂ ಸಣ್ಣ ಹಿಡುವಳಿದಾರರು. ಇವರಲ್ಲಿ ಕೈಚಾಲಿತ ಯಂತ್ರೋಪಕರಣ ಬಳಸ್ಕೊಂಡು ಬದುಗಳನ್ನ ಅಲ್ಲಲ್ಲೇ ಬದುಗಳ ನಿರ್ವಹಣೆ ಮಾಡಿ ಬದುಗಳಿಗೆ ನೀರು ನಿಲ್ಲುವಾಗ ಮಾಡೋದು, ನೀರು ಬಸಿಯುವಾಗ ಮಾಡೋದು, ಇಂಗುವಾಗ ಮಾಡೋದು. ಒಂದು ವೇಳೆ ಹೆಚ್ಚು ಮಳೆ ಬಿದ್ದಂಥ ಪ್ರದೇಶದಲ್ಲಿ ಹೊರಗೆ ಹಾಕುವ ರೀತಿಯಲ್ಲಿ ಕಾಲುವೆಗಳನ್ನ ನಿರ್ವಹಣೆ ಮಾಡಿಕೊಳ್ಬೇಕಾಗುತ್ತೆ. ಇನ್ನೂ ಕೆಲವೊಮ್ಮೆ ಈ ಮಳೆಗಳು ಹೆಚ್ಚೆಚ್ಚು ಬರೋ ಸಾಧ್ಯತೆ ಇರ್ತದೆ. ನಮ್ಮ ರೈತರುಗಳು ಹೇಳೋದಾಯಿತು ಅಂತ ಹೇಳಿದ್ರೆ ಇನ್ನೂ ಗಂಡು ಮಳೆಗಳಿವೆ, ಅದರಲ್ಲೂ ಸ್ವಾತಿ ವಿಷಾತಿ ಮಳೆಗಳು. ಇಂಥ ಪರಿಸ್ಥಿತಿಯಲ್ಲಿ ಹೆಚ್ಚು ಮಳೆ ಬಿದ್ದಂಥ ಪಕ್ಷದಲ್ಲಿ ಅವ್ರು ಏನೂ ಬೆಳೆ ತೆಗೆದುಕೊಳ್ಳದೇ ಇದ್ದರು, ಅವ್ರದ್ದೇನಾದ್ರೂ ಕೊಳವೆ ಬಾವಿಗಳು ಇದ್ದಂಥ ಪಕ್ಷದಲ್ಲಿ ಕೊಳವೆ ಬಾವಿಗಳ ಪುನಶ್ಚೇತನ ಮಾಡಿಕೊಳ್ಳೋದು ಭಾಳ ಮುಖ್ಯ. ಮತ್ತು ಹೆಚ್ಚು ನೀರನ್ನು ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿಕೊಂಡು ತದನಂತರ ಪರ್ಯಾಯ ಬೆಳೆಗಳಿಗೆ ನೀರಾವರಿಯನ್ನು ಬಳಸ್ಕೊಂಡು ಅದನ್ನು ಬೆಳೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ಅವರು ಪ್ರಯೋಜನ ಮಾಡ್ಕೊಳ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೃಷಿ ಹೊಂಡ ನಿರ್ವಹಣೆ ಮಾಡೋದ್ರಿಂದ ಹೆಚ್ಚು ನೀರನ್ನು ಶೇಖರಣೆ ಮಾಡಿ ಪರ್ಯಾಯ ಬೆಳೆಗಳಿಗೆ ಮತ್ತು ಒಂದು ವೇಳೆ ಮಳೆ ಕೊರತೆ ಆದಂಥ ಪಕ್ಷದಲ್ಲಿ ಯಾವುದೇ ಆದ ಒಂದು ಉತ್ಕೃಷ್ಟವಾದ ಬೆಳೆ ಬೆಳೆದಂಥ ಪರಿಸ್ಥಿತಿಯಲ್ಲಿ ಉತ್ತಮ ಇಳುವರಿಯನ್ನು ಪಡೆಯಬಹುದಕ್ಕೆ ಸಾಧ್ಯವಾಗುತ್ತೆ. ಇದೀಗ ಬಾಲ್ಕೆಯಿಂದ ಮಹಾವೀರ ಸ್ವಾಮಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಹಾವೀರ ಸ್ವಾಮಿ ಅವ್ರಿಗೆ. ಹಲೋ ಮಹಾವೀರ ಸ್ವಾಮಿ ಅವರು ಮಾತಾಡಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಕೇಳಿ, ಪ್ರಶ್ನೆ ಕೇಳಿ. ಹಾ ಸರ್, ನಾನು ಬಾಲ್ಕಿ ತಾಲೂಕು ಬೀದರ್ ಡಿಸ್ಟಿಕ್ ಮಾತಾಡ್ತೀನಿ. ಹಾ ಸರ್, ನಮ್ದು ಏನದ ಅಂದ್ರ ನಾವು ಹೆಸರು ಬೆಳೆಸ್ತೇವೆ, ಆಮೇಲೆ ಸೋಯಾಬೀನು, ಆಮೇಲೆ ಉದ್ದು ಬೆಳೆಸ್ತೇವೆ ಸರ್. ಹಾ ಸರ್, ನಮ್ದು ಇಳುವರಿನೇ ಬರ್ತಾ ಇಲ್ಲ. ಅದಕ್ಕಾಗಿ ಎಷ್ಟು ಎಕರೆಗೆ ಗೊಬ್ಬರ ಕೊಡ್ಬೇಕು ಮತ್ತು ಔಷಧ ಯಾವ್ದು ಸಿಂಪಡಣೆ ಮಾಡ್ಬೇಕು ಸ್ವಲ್ಪ ಹೇಳ್ರಿ ಅಂತ ಕೇಳ್ತಾರ ನಿಮ್ ಕಡೆ. ದಯವಿಟ್ಟು ನೀವು ಕೇಳ್ತಕ್ಕಂಥ ಪ್ರಶ್ನೆ ನೇರವಾಗಿಲ್ಲ. ಈ ಉದಾಹರಣೆಗೆ ಸೋಯಾ ಅವರೇ ಭಾಳ ಚೆನ್ನಾಗಿ ಬರುತ್ತೆ, ಸೋಯಾಬೀನ್ ಬಿತ್ತನೆ ಮಾಡೋದ್ರಿಂದ ಅಂತಂದ್ರೆ ಇನ್ನೂ ಅದಕ್ಕೆ ಅವಕಾಶ ಇದೆ. ಆದರೆ ತೇವಾಂಶದ ಮೇಲೆ ಅವಲಂಬಿಸುತ್ತೆ. ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶ ಮಳೆಯ ಆಧಾರದ ಮೇಲೆ ಅವಲಂಬಿಸಿರ್ತದೆ. ಮತ್ತು ನೀವು ಹುಳು ಉಪ್ಪುಟೆಗಳ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ, ಅದು ಯಾವುದು ಅಂತ ಕೇಳ್ತಾ ಇಲ್ಲ. ಆದ್ದರಿಂದ ತಮಗೆ ನಾವು ಬೇಡ್ಕೊಳ್ಳೋದೇನು ಅಂತ ಹೇಳಿದ್ರೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಹೋಗಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟು ತಮ್ಮ ತೊಂದರೆಗಳನ್ನ ನೀಗಿಸ್ಕೊಳ್ಬೋದು. ತದನಂತರ KVK, ಅದಾದ ನಂತರ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೂ ತಾವು ಭೇಟಿ ಮಾಡಿದಂಥ ಪಕ್ಷದಲ್ಲಿ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕೊಡಬಹುದಾಗಿದೆ. ಧರ್ಮರಾಜನ್ರವರೇ, ಇದೀಗ ಸಮಯಾವಕಾಶ ಆಗ್ತಾ ಇದೆ. ನಮ್ಮ ಕೃಷಿಕರಿಗೆ ಈ ಒಂದು ಸನ್ನಿವೇಶವನ್ನು ಎದುರಿಸಲಿಕ್ಕೆ ಪರ್ಯಾಯ ಬೆಳೆ ಯೋಜನೆ ಬಗ್ಗೆ ತಮ್ಮ ಒಂದು ಕಿವಿ ಮಾತನ್ನು ಹೇಳಿಕಾಗುತ್ತೆ ಅಂತ. ನಾವು ಮುಖ್ಯವಾಗಿ ಈ ಖುಷ್ಕಿ ಪ್ರದೇಶಗಳನ್ನು ಅವಲಂಬಿಸಿರೋದ್ರಿಂದ ವಿಶೇಷವಾಗಿ ಭೂಚೇತನ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೇವೆ. ಖುಷ್ಕಿ ಪ್ರದೇಶದಲ್ಲಿ 55 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ಸುಧಾರಿತ ಈಗಾಗಲೇ ಖುಷ್ಕಿ ಬೇಸಾಯ ತಾಂತ್ರಿಕತೆಗಳನ್ನು ಏನು ಹೇಳಿದ್ರು ಅದನ್ನು ಅಳವಡಿಸಿ ಪ್ರಾತ್ಯಕ್ಷತೆಗಳ ಮೂಲಕ ಈ ಖುಷ್ಕಿ ಪ್ರದೇಶದಲ್ಲೂ ಕೂಡ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ತಾಂತ್ರಿಕತೆಯನ್ನು ವರ್ಗಾಯಿಸಲಿಕ್ಕೆ ನಾವು ಕಾರ್ಯಕ್ರಮ ನಂಬಿಕೊಂಡಿದ್ದೇವೆ. ಜೊತೆಗೆ ಪರ್ಯಾಯ ಬೆಳೆಗಳನ್ನು ಏನು ಶಿಫಾರಸು ಮಾಡ್ತಾ ಇದ್ದೇವೆ, ರಾಗಿ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಇವೆಲ್ಲವೂ ಕೂಡ ಬಿತ್ತನೆ ಬೀಜಗಳ ಲಭ್ಯತೆ ಸಾಕಷ್ಟು ಪ್ರಮಾಣದಲ್ಲಿ ದಾಸ್ತಾನು ಮಾಡಿದ್ದೇವೆ. ಯಾವುದೇ ಆತಂಕಕ್ಕೆ ಸನ್ನಿವೇಶ ಇಲ್ಲ. ಮತ್ತು ಆಗಸ್ಟ್ ಅಂತ್ಯದವರೆಗೂ ಕೂಡ ರಾಗಿ ಅವಕಾಶ ಇದೆ. ಶಂಕರ್ ಅವರಿಗೆ ಕೊನೆಯದಾಗಿ ನಮ್ಮ ಕೃಷಿಕರಿಗೆ ತಮ್ಮಿಂದ ಒಂದು ಕಿವಿ ಮಾತು. ಇಲ್ಲಿ ಭಾಳ ಮುಖ್ಯವಾಗಿ ನೀರಿನ ಸದ್ಬಳಕೆ, ಹನಿ ನೀರಾವರಿ, ಎಲ್ಲೆಲ್ಲಿ ಕೃಷಿ ಹೊಂಡದಲ್ಲಿ ನೀರನ್ನು ಕಟಾವು ಮಾಡಿದಂಥ ಪಕ್ಷದಲ್ಲಿ ಹನಿ ನೀರಾವರಿ ಬಳಸುವುದು, ಬದುಗಳ ನಿರ್ವಹಣೆ, ಮತ್ತು ಈ ಸಾಲುಗಳ ಮಧ್ಯೆ ದೋಣಿ ಸಾಲುಗಳನ್ನ ನಿರ್ಮಾಣ ಮಾಡಿಕೊಂಡು ನೀರನ್ನು ಹಿಂಗುವಾಗ ಮಾಡಬೇಕು. ಮತ್ತು ಮೇಲೊದಿಕೆ, ಅಲ್ಲೇ ಕಡ್ಡಿ ಕಸಗಳು ಮತ್ತು ಎಣ್ಣೆ ಕಾಗದಗಳನ್ನ ಬಳಸ್ಕೊಂಡು ಮೇಲೊದಿಕೆ ಹಾಕೋದ್ರಿಂದ ತೇವಾಂಶವನ್ನು ಕಾಪಾಡಿಕೊಳ್ಳೋಕೆ ಅವಕಾಶ. ರೈತ ಬಾಂಧವರೇ, ಇದುವರೆಗೂ ನಮ್ಮ ಇಲಾಖೆಯಿಂದ ಬಂದಿರತಕ್ಕಂತಹ ಧರ್ಮರಾಜನ್ರವರು ಹಾಗೂ ನಮ್ಮ ವಿಶ್ವವಿದ್ಯಾನಿಲಯದಿಂದ ಬಂದಿರತಕ್ಕಂಥ ಶಂಕರ್ರವರು ನಮ್ಮ ಕೃಷಿಕರಿಗೆ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ಬೆಳೆ ಬೆಳಿಬೇಕು, ಯಾವ ರೀತಿ ನಾವು ಸೂಕ್ತವಾದ ಪರ್ಯಾಯ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಕಾಲದಲ್ಲಿ ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ವತಿಯಿಂದ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ.